ಹಾಕ್ಬಿಡ್ತೀವಿ ಜನಕ್ಕೆ, ಎಲ್ಲ ಅನುಕೂಲ ಮಾಡಿಬಿಡ್ತೀವಿ ಅಂತಂದ್ರು. ಯಾವ್ದಾದ್ರು ಕೋಡಿಗಳು ಆಗ್ತಾ ಇದೆಯಾ ಜನದ್ದು? ಯಾವುದು ಆಗ್ತಾ ಇಲ್ಲ. ಇವತ್ತು ಕರೆಕ್ಟಾಗಿದ್ದರೆ ಕೂಡ ಡಾಕ್ಯುಮೆಂಟ್ಸ್ಗಳು ಜನರ ಕೆಲಸಗಳು ಆಗ್ತಾ ಇಲ್ಲ. ಇವತ್ತು ಅವ್ರ ಕೆಲಸಗಳು ಮಾತ್ರ ಚೆಂದಾಗಿ ಆಗ್ತಾ ಇದೆ, ಬಡವ್ರ ಕೆಲಸ ಯಾವ ಕೆಲಸಗಳು ಆಗ್ತಾ ಇಲ್ಲ. ಇವತ್ತು ತಮ್ಮೆಲ್ಲ ಊರಲ್ಲಿ ಸೈಟ್ಗಳು ಫ್ರೀಯಾಗಿ ಕೊಡ್ತೀವಿ ಅಂತ ಬಂದು ಮನೆ ಮನೆಗೆ ಹೇಳಿದಾರಾ ಇಲ್ವಾ? ಏನಮ್ಮ ಹೇಳ್ತಿದಾರ? ಎಲ್ಲ ಫ್ರೀ ಸೈಟ್ಗಳು ಕೊಡ್ತೀವಿ ಊರಲ್ಲಿ ಅಂತ ಹೇಳಿದಾರ? ಇದೇ ಮಾತು ಎಲೆಕ್ಷನ್ ಮುಂಚೆನೂ ಕೇಳಿದ್ರ ತಾನೇ ನೀವು? ಎಲೆಕ್ಷನ್ ಮುಂಚೆನೂ ಕೇಳಿದ್ರಲ್ಲ ಭಾಷಣಗಳಲ್ಲಿ, ನಾನು ಗೆದ್ದು 1 ತಿಂಗಳಲ್ಲಿ ಎಲ್ರಿಗೂ ಅಕ್ಪತ್ರಗಳು ಕೊಡ್ತೀವಿ, ಉಚಿತವಾಗಿ ಫ್ರೀ ಸೈಟ್ಗಳು ಕೊಡ್ತೀವಿ ಅಂತ ಯಾರಿಗಾದ್ರೂ ಕೊಟ್ಟಿದ್ದಾರೆ ಇವತ್ತರೆಗೂ? 2.5 ವರ್ಷ ಆಯ್ತು ಎಲೆಕ್ಷನ್ ಆಗಿ. ಎಷ್ಟು ವರ್ಷ ಆಯ್ತು? 2.5 ವರ್ಷ. 2.5 ವರ್ಷದಲ್ಲಿ ಯಾರಿಗಾದ್ರೂ ಸೈಟ್ಗಳು ಕೊಟ್ಟಿದಾರ? ಉಚಿತವಾಗಿ ಕೊಟ್ಟಿದಾರ? ಈಗ ಯಾಕೆ ಕೊಡ್ತೀನಿ ಅಂತಂದ್ರೆ ಮತ್ತೆ ಗ್ರಾಮ ಪಂಚಾಯತಿಗಳು ಎಲೆಕ್ಷನ್ ಬರುತ್ತೋ ಅಥವಾ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಗಳು ಬರುತ್ತೆ, ನಗರದಲ್ಲಿ ಮಾಲೂರು ತಾಲೂಕು ನಗರದಲ್ಲಿ ಪುರಸಭೆ ಎಲೆಕ್ಷನ್ಗಳು ಬರುತ್ತೆ. ಆ ಎಲೆಕ್ಷನ್ಗಳು ಬರೋದ್ರಿಂದ ಸೈಟ್ ಕೊಡ್ತೀವಿ ಅಂದ್ರೆ ಎಲ್ಲ ರೆಡಿ ಮಾಡಿಕೊಂಡು ಕಾಯ್ಕೊಂಡಿರ್ರಿ. ಯಾವಾಗ ಕೊಡ್ತಾರೋ, ನಾಳೆ ಕೊಡ್ತಾರೋ, ನಾಳಿದ್ದು ಕೊಡ್ತಾರೋ ಅಂತ ಕಾಯ್ಕೊಂಡಿರ್ಬೇಕು ಜನ. ಆ ಕಡೆನೂ ಹೋಗ್ಬಾರ್ದು, ಈ ಕಡೆನೂ ಹೋಗ್ಬಾರ್ದು, ಆ ರೀತಿ ಕಾಯ್ಕೊಂಡಿರ್ಬೇಕು. ಅಥವಾ ನಿಮ್ಮ ಎಲೆಕ್ಷನ್ಗಳು ಮತ್ತೆ ಇನ್ನು MLA ಎಲೆಕ್ಷನ್ ಬರುತ್ತೆ, MLA ಎಲೆಕ್ಷನ್ವರೆಗೂ ಕೊಡ್ತೀವಿ 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 ಅಂತ ಹೇಳ್ಕೊಂಡೇ ಹೋಗ್ತಾರೆ. ಎಲ್ಲ ತಯಾರಾಗಿದೆಮ್ಮ, ಕೊಡೋದಕ್ಕೆಲ್ಲ ತಯಾರು ಮಾಡಿ ಇಟ್ಟಿದ್ದೀವಿ. ಚುನಾವಣೆ ಬಂದ್ಬಿಡ್ತು, ಚುನಾವಣೆ ಮುಗಿದ ತಕ್ಷಣ ನಿಮ್ಗೆಲ್ಲ ಕೊಟ್ಬಿಡ್ತೀವಿ. ನಿಜನಾ ಇದೆಲ್ಲ? 2.5 ವರ್ಷ ಬೇಕಾಗಿತ್ತಾ ಬಡವ್ರಿಗೆ ಸೈಟ್ಗಳು ಕೊಡೋಕ್ಕೆ? 2.5 ವರ್ಷ ಬೇಕಾ ಸೈಟ್ ಕೊಡೋಕ್ಕೆ, ಹಕ್ಕುಪತ್ರಗಳು ಕೊಡೋಕ್ಕೆ, ಸೈಟ್ಗಳು ಮಾರ್ಕ್ ಮಾಡಿ ಕೊಡೋಕ್ಕೆ? 10-15 ವರ್ಷದಿಂದ ಮಾಲೂರು ತಾಲೂಕಲ್ಲಿ ಹೋರಾಟಗಳು ಮಾಡ್ತಾ ಇದ್ದಾರೆ ಜನ. ಸುಮಾರು ಜನ ದುಡ್ಡು